ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಿಫ್ತ್ T20 ಮ್ಯಾಚ್ಗಿಂತ ಮುನ್ನವೇ ಅಬ್ಬರಿಸಿದ ವೈಭವ್ ಸೂರ್ಯವಂಶಿ ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೌದು ಸ್ನೇಹಿತರೆ, ಇವತ್ತಿನ ಮ್ಯಾಚ್ಗಿಂತ ಮುನ್ನವೇ ವೈಭವ್ ಸೂರ್ಯವಂಶಿ ಅವರು ಅಬ್ಬರಿಸಿದ್ದಾರೆ ಅಂತಲೇ ಹೇಳ್ಬೋದು. ಬ್ಯಾಟಿಂಗಲ್ಲಿ ಒಂದು ಪ್ರಾಕ್ಟೀಸ್ ಮ್ಯಾಚಲ್ಲಿ ಕೇವಲ 32 ಬಾಲ್ಗೆ 97 ರನ್ ಹೊಡೆಯೋದ್ರ ಮೂಲಕ ಎಲ್ಲರನ್ನು ಅಚ್ಚರಿಗೊಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಇದನ್ನು ನೋಡಿದ ನಮ್ಮ ಕೋಚ್ ಗೌತಮ್ ಗಂಭೀರ್ ಅವರು, ನೀನು ಇದೇ ಥರ ಆಡು, ಇಂಗ್ಲೆಂಡ್ ವಿರುದ್ಧನೂ ಕೂಡ ಇದೇ ಥರ ಪರ್ಫಾರ್ಮೆನ್ಸ್ ಕೊಡು, ಆವಾಗ ಮಾತ್ರ ನಮ್ಮ ಭಾರತ ತಂಡ ಗೆಲ್ಲೋಕ್ಕೆ ಸಾಧ್ಯ. ನೀನು ಪ್ರಾಕ್ಟೀಸ್ ಮ್ಯಾಚಲ್ಲಿ ಎಷ್ಟು ಚೆನ್ನಾಗಿ ಆಡ್ತೀಯ ಅಷ್ಟೇ ಅಲ್ಲಿಯೂ ಕೂಡ ಆಡಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಪ್ರಾಕ್ಟೀಸ್ ಮ್ಯಾಚಲ್ಲಿ 97 ರನ್ ಹೊಡೆದು ನೀನು ಅಲ್ಲಿ ಕೇವಲ 15-20 ರನ್ಗೆ ಔಟ್ ಆದರೆ ಅದಕ್ಕೆ ಬೆಲೆ ಇರಲ್ಲ ಅಂತಲೂ ಹೇಳಿದ್ದಾರೆ. ಹಾಗೆ ಇನ್ನಷ್ಟು ಕ್ರಿಕೆಟ್ ದಿಗ್ಗಜರಿಂದ ಶುಭ ಆರೈಕೆಗಳು ಬಂದಿದೆ ಅಂತಲೇ ಹೇಳ್ಬೋದು. ಕ್ರಿಕೆಟ್ ದಿಗ್ಗಜ ಹಾಗೆ ಕ್ರಿಕೆಟ್ ದೇವರು ಅಂತ ಅನಿಸ್ಕೊಂಡಿರ್ತಕ್ಕಂಥ ಸಚಿನ್ ತೆಂಡೂಲ್ಕರ್ ಅವರು ಕೂಡ ಹೊಗಳಿದ್ದಾರೆ. ವೈಭವ್ ಸೂರ್ಯವಂಶಿ ಅವರು ಈ ಥರ ಬ್ಯಾಟಿಂಗ್ ಆಡಬೇಕು, ಹಾಗೆ ಇವನೇ ಸಾಟಿ ಅಂತಲೂ ಕೂಡ ಹೇಳಿದ್ದಾರೆ. ಯಾಕಂದರೆ ಕೇವಲ 32 ಬಾಲ್ಗೆ 97 ಹೊಡೆಯೋದಂದರೆ ತಮಾಷೆ ಅಲ್ಲ. ಹೀಗಾಗಿ ಕಳೆದ ಒಂದನೇ ಮ್ಯಾಚಿಂದನೇ ಎಲ್ಲರಿಂದನೂ ಕೂಗು ಕೇಳಿ ಬರ್ತಾಯಿತ್ತು, ವೈಭವ್ ಸೂರ್ಯವಂಶಿ ಅವ್ರನ್ನ ಪ್ಲೇಯಿಂಗ್ 11ನಲ್ಲಿ ಆಡಿಸಿ ಅಂತ ಹೇಳಿ. ಬಟ್ ಅದೇ ಪ್ರಕಾರ ಗೌತಮ್ ಗಂಭೀರ್ ಅವರು ಸಂಜು ಸ್ಯಾಮ್ಸನ್ ಅವರಿಗೆ ರೆಸ್ಟ್ ಕೊಟ್ಟು ವೈಭವ್ ಸೂರ್ಯವಂಶಿ ಅವರನ್ನು ಏನಲ್ಲಿ ಆಡಿಸಿದ್ರು. ಬಟ್ ವೈಭವ್ ಸೂರ್ಯವಂಶಿ ಅವರಿಂದ ಅಷ್ಟೊಂದು ಏನು ಹೇಳ್ಕೊಳ್ತಾರ ಪರ್ಫಾರ್ಮೆನ್ಸ್ ಇನ್ನೂ ಕೂಡ ಬಂದಿಲ್ಲ. ಯಾಕಂದರೆ ಮೊದಲನೇ ಮ್ಯಾಚಲ್ಲಿ ಕೇವಲ 13 ರನ್ನು, ಹಾಗೆ ಅದಾದಮೇಲೆ ಸೆಕೆಂಡ್ ಮ್ಯಾಚಲ್ಲಿ 14 ರನ್ನು, ಅದಾದಮೇಲೆ ನೆಕ್ಸ್ಟು ಥರ್ಡ್ ಮ್ಯಾಚಲ್ಲಿ 15 ರನ್ ಹೊಡೆಯೋದ್ರ ಮೂಲಕ ಜೋಫ್ರಾ ಆರ್ಚರ್ಗೆ 2 ಸತಿ ಔಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ವರ್ಲ್ಡ್ ಕ್ಲಾಸ್ ಬೌಲರ್ ಅವರು ಜೋಫ್ರಾ ಆರ್ಚರು. ಅವರ ವಿರುದ್ಧ ಸ್ವಲ್ಪ ತಾಳ್ಮೆ ತೋರಿಸ್ಬೇಕಾಗುತ್ತೆ. ಅಲ್ಲಿಯೂ ಕೂಡ ನಾನು ಆಡ್ತೀನಿ, ನಾನು 4-6 ಹೊಡಿತೀನಿ ಅಂದರೆ ಆಗಲ್ಲ. ಒಂದು ಬೌಲರ್ಗೆ ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ. ಹೀಗಾಗಿ ವೈಭವ್ ಸೂರ್ಯವಂಶಿ ಅವರು ಬೇಗ ವಿಕೆಟ್ ಕೊಟ್ಟು ಪೆವಿಲಿಯನ್ ಕಡೆ ಹೋಗ್ತಿದ್ದಾರೆ ಅಂತಲೇ ಹೇಳ್ಬೋದು. ಇವತ್ತಿನ ಮ್ಯಾಚಲ್ಲೂ ಕೂಡ ಕಾಯ್ದು ನೋಡಬೇಕು, ಮತ್ತೆ ಅವರನ್ನು ಡ್ರಾಪ್ ಮಾಡಿದಾರಾ ಅಥವಾ ಇನ್ನೂ ಕಂಟಿನ್ಯೂ ಮಾಡ್ತಿದ್ದಾರಾ ಅಂತ ಹೇಳಿ. ಯಾಕಂದರೆ ಬೌಲರ್ಗಳು ಚೇಂಜ್ ಆಗಲ್ಲ. ಮತ್ತೆ ಜೋಫ್ರಾ ಆರ್ಚರ್ ಬರ್ತಾರೆ, ಅವರು ಮತ್ತೆ ಜೋಫ್ರಾ ಆರ್ಚರ್ಗೆ ಅದೇ ಥರ ಶಾಟ್ ಆಡೋಕೆ ಹೋದರೆ ಔಟ್ ಆಗೋ ಚಾನ್ಸ್ ಇರುತ್ತೆ. ಹೀಗಾಗಿ ನಮ್ಮ ಗೌತಮ್ ಗಂಭೀರ್ ಅವರು ಏನು ಕಿವಿ ಮಾತು ಹೇಳಿರ್ತಾರೆ ಅಂತ ಕಾಯ್ದು ನೋಡಬೇಕು. ಯಾಕಂದರೆ ಜೋಫ್ರಾ ಆರ್ಚರ್ ಅವರಿಗೆ ಒಬ್ಬರಿಗೆ ನಿಂತು ಆಡ್ಕೋ, ಅದಾದಮೇಲೆ ನೆಕ್ಸ್ಟ್ ಬಾಲರ್ಗೆ ತರಾಟೆಗೆ ತೆಗೊಳ್ಳುವಂತೆ ಅಂತ ಹೇಳಿರ್ತಾರ, ಅಥವಾ ಜೋಫ್ರಾ ಆರ್ಚರ್ಗೂ ಕೂಡ ಹೊಡೆಯೋಕ್ಕೆ ಟ್ರೈ ಮಾಡು ಅಂತ ಹೇಳ್ತಾರೆ ಅಂತೇಳಿ. ಯಾಕಂದರೆ ಈ T20 ಫಾರ್ಮ್ಯಾಟಲ್ಲಿ ಜೋಫ್ರಾ ಆರ್ಚರ್ ವಿರುದ್ಧ ಹೊಡಿತೀನಿ ಅಂದರೆ ಅದು ಅಸಾಧ್ಯದ ಮಾತು ಅಂತಲೇ ಹೇಳ್ಬೋದು. ಯಾಕಂದರೆ ವರ್ಲ್ಡ್ ಕ್ಲಾಸ್ ದಿಗ್ಗಜ ಬೌಲರ್ ಆಗಿರ್ತಕ್ಕಂಥ ಜೋಫ್ರಾ ಆರ್ಚರ್ ಅವರು ಎಷ್ಟು ಸ್ಪೀಡಾಗಿ ಬಾಲ್ ಹಾಕ್ತಾರೆ ನಿಮಗೂ ಕೂಡ ಗೊತ್ತೇ ಇದೆ. ಹೀಗಾಗಿ ಅವರ ವಿರುದ್ಧ ಸ್ವಲ್ಪ ತಾಳ್ಮೆ ತೋರಿಸಬೇಕು ವೈಭವ್ ಸೂರ್ಯವಂಶಿ. ಅಲ್ಲಿಂದ ನೆಕ್ಸ್ಟ್ ನೋಡೋದಾದರೆ ನಮ್ಮ ಭಾರತ ತಂಡದಲ್ಲಿ ಏನೆಲ್ಲ ಇನ್ನೂ ಬದಲಾವಣೆ ಮಾಡ್ತಾರೆ ಅಂತ ಕಾಯ್ದು ನೋಡಬೇಕು ಗೌತಮ್ ಗಂಭೀರ್ ಅವರು. ಯಾಕಂದರೆ ಎಲ್ಲ ಥರದ ಬದಲಾವಣೆಗಳನ್ನು ತರ್ತಿದ್ದಾರೆ, ಬಟ್ ಗೆಲುವು ಮಾತ್ರ ಸಿಗ್ತಾನೆ ಇಲ್ಲ. ಬ್ಯಾಕ್ ಟು ಬ್ಯಾಕ್ 4 ಸೋಲು ಆಯಿತು ಅಂತಲೇ ಹೇಳ್ಬೋದು. ಐರ್ಲೆಂಡ್ ವಿರುದ್ಧ 2 ಸೋಲು, ಹಾಗೆ ನಮ್ಮ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಈ T20ಲಿ ಆಲ್ರೆಡಿ 3 ಸೋಲನ್ನು ಕಂಡಿದೆ. ನಮ್ಮ ಭಾರತ ತಂಡ ಟೈಮಲ್ಲಿ ನಮ್ಮ ಭಾರತ ತಂಡದ ಹೆಸರು ಕೇಳಿದ್ರೇ ಎದುರುಗಡೆ ಟೀಮ್ಗಳು ನಡಗ್ತಾ ಇದ್ವು. ಯಾಕಂದರೆ ಆ ಥರ ತುಂಬಾ ಇತ್ತು. ಒಂದೇ ಮ್ಯಾಚ್ ಸೋಲ್ಬೇಕಂದ್ರೂ ಕೂಡ ಕ್ಲೋಸ್ ಆಗಿ ಹೋಗಿ ಸೋಲ್ತಾ ಇದ್ರು. ಬಟ್ ಇವಾಗ ಸದ್ಯದ ಫಾರ್ಮ್ ನೋಡೋದಾದರೆ ನಮ್ಮ ಭಾರತ ತಂಡದ್ದು ತುಂಬಾ ಕಳಪೆ ಫಾರ್ಮಲ್ಲಿ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಸೋತರೂ ಕೂಡ ಬಿಗ್ ಮಾರ್ಜಿನಿಂದ ಸೋಲೋದು, ಹಾಗೆ ಗೆಲ್ಲೋದಂತೂ ದೂರ ಉಳಿದಿದೆ, ಕನಸಿನ ಮಾತು ಅಂತಲೇ ಹೇಳ್ಬೋದು. ನೋಡೋಣ ಇವತ್ತಿನ ಮ್ಯಾಚಲ್ಲಿ ಏನೆಲ್ಲ ಪ್ಲೇಯಿಂಗ್ 11ನಲ್ಲಿ ಚೇಂಜ್ ಮಾಡ್ತಾರೆ ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.